ನೋಡಿ ಬನಾನಾ ರಿಲಯನ್ಸ್ ಅಲ್ಲಿ ತಗೊಂಡಿರೋದು ಆಲ್ರೆಡಿ 1 ವೀಕ್ ಅಬೋವ್ ಆಯಿತು, ಇನ್ನಾದರೂ ಹಾಳಾಗಿಲ್ಲ. ಒಳಗಡೆ ನೋಡಿದರೆ ಎಲ್ಲ ಒಂಥರ ಬ್ಲ್ಯಾಕ್ ಇದೆ. ಒಂದು ಬನಾನಾ ಕೂಡ ತಿಂದಿಲ್ಲ, ಎಲ್ಲ ತೆಗಿಯೋದು ಬಿಸಾಡೋದು ಮಾಡಿದ್ದೀವಿ. ಇಲ್ಲಿ ನೋಡಿ, ಇಲ್ಲಿ ನೋಡಿ ಇಂಜೆಕ್ಷನ್ ಮಾಡಿದ್ದಾರೆ. ಇಲ್ಲಿ ಮಾರ್ಕ್ ಇದೆ ನೋಡಿ ಇಂಜೆಕ್ಷನ್ ಮಾಡಿರೋದು. ಎಲ್ಲ ಬನಾನಾ ಇಂಜೆಕ್ಷನ್ ಮಾಡಿದ್ದಾರೆ. ಇದಕ್ಕೆ ಇಂಜೆಕ್ಷನ್ ಮಾಡಿದ್ದಾರೆ, ಆಮೇಲೆ ಇದಕ್ಕೂ ಇಂಜೆಕ್ಷನ್ ಮಾಡಿದ್ದಾರೆ. ಇಲ್ಲಿ ನೋಡಿ, ಇದಕ್ಕೂ ಇಂಜೆಕ್ಷನ್ ಮಾಡಿದ್ದಾರೆ. ಇಲ್ಲಿ ಮಾರ್ಕ್ ಇದೆ ನೋಡಿ, ಎಲ್ಲ ಬನಾನಾ ಇಂಜೆಕ್ಷನ್ ಮಾಡಿರೋದು. ಪ್ಲೀಸ್ ಯಾರು ಕೂಡ ಮಾರ್ಟಲ್ಲಿ ಅಲ್ಲಿ ಇಲ್ಲಿ ತೊಗೊಳಕ್ಕೆ ಹೋಗ್ಬೇಡಿ. ಒಂದು ವೇಳೆ ತೊಗೊಂಡ್ರು ನೋಡಿ ಮಾರ್ಕ್ ಇರುತ್ತಾ ಒಂದು ಸ್ವಲ್ಪ ನೋಡಿ ತೊಗೊಳ್ಳಿ. ಇಲ್ಲಿ ನೋಡಿ, ಇಲ್ಲೂ ಮಾರ್ಕ್ ಇದೆ. ನಾವು ಮಕ್ಕಳಿಗೆಲ್ಲ ಅಂತ ಬನಾನಾ ಅದು ತೊಗೋತೀವಿ. ಇವ್ರು ನೋಡಿದ್ರೆ ಈ ಥರ ಇಂಜೆಕ್ಷನ್ ಮಾಡಿರೋ ಬನಾನಾ ಎಲ್ಲ ಸೇಲ್ ಮಾಡ್ತಿದ್ದಾರೆ. ಇದನ್ನು ತಿಂದು ಮಕ್ಕಳ ಹೆಲ್ತ್ ಏನಾಗಬಾರ್ದು ನೀವೇ ಹೇಳಿ. ಇದನ್ನು ಯಾರಿಗೆ ಹೇಳಬೇಕು ಯಾರಿಗಿಲ್ಲ ಗೊತ್ತಾಗ್ತಾ ಇಲ್ಲ. ಇಲ್ಲಿ ನೋಡಿ, ಇಲ್ಲೂ ಮಾರ್ಕ್ ಇದೆ ಇಂಜೆಕ್ಷನ್ ಮಾಡಿರೋದು. ಅದೇ ಬನಾನಾ ನಾನು ಬೇರೆ ಕಡೆಯಿಂದ ತೊಗೊಂಬಂದಿದ್ದೀನಿ, ಅದು ತೋರಿಸ್ತೀನಿ ನೋಡಿ. ಅದು ಹೇಗಿದೆ, ಒಂದು ನಿಮಿಷ ಅದೇ ತೋರಿಸ್ತೀನಿ ನಿಮಗೆ. ಆ ಥರ ಇಂಜೆಕ್ಷನ್ ಮಾರ್ಕ್ಸೇ ಇಲ್ಲ ಇದಕ್ಕೆ ನೋಡಿ, ಇಂಜೆಕ್ಷನ್ ಮಾರ್ಕೇ ಇಲ್ಲ. ಆಮೇಲೆ ಇದು ತೊಗೊಂಬಂದು ನಾನು ನೆನ್ನೆನೇ ತೊಗೊಂಬಂದಿರೋದು. ಆಲ್ರೆಡಿ ಇವತ್ತಿಗೆ ಈ ಥರ ಆಗಿದೆ, ಫ್ರೆಶ್ ಇಲ್ಲ ಅನ್ನೋ ಥರ ಆಗಿದೆ. ಇದು ನೋಡಿ 1 ವೀಕ್ ಅಬೋವ್ ಆಯಿತು, ಇನ್ನೂ ಒಣಗಿಲ್ಲ, ಫುಲ್ ಒಣಗಿಲ್ಲ, ಇನ್ನೂ 1 ವೀಕ್ ಅಬೋವ್ ಆಯಿತು. ಇದು ಕ್ಲಿಯರ್ಲಿ ಗೊತ್ತಾಗುತ್ತೆ ಇಲ್ಲಿ ಇಂಜೆಕ್ಷನ್ ಮಾಡಿದ್ದಾರೆ ಅಂತ ನೋಡಿ, ಕ್ಲಿಯರ್ಲಿ ಗೊತ್ತಾಗುತ್ತೆ. ಆಮೇಲೆ ಒಂದು ಓಪನ್ ಮಾಡಮ್ಮ, ಬನಾನಾ ಓಪನ್ ಮಾಡಿ. ಈ ಥರ ನಾವು ಚಿಕ್ಕ ಮಕ್ಳಿಗೆ ಕೊಡ್ತೀವಿ, ಯಾವ ನಂಬಿಕೆ ಮೇಲೆ ಯಾವ ಇದಕ್ಕೆ ಕೊಡ್ಬೇಕು ಹೇಳಿ. ಇದು ತೆಗಿ ಸಿಪ್ಪೆ ತೆಗಿ ನೋಡಿ, ಇಲ್ಲಿದೆ ನೋಡಿ ಇಂಜೆಕ್ಷನ್ ಮಾರ್ಕ್. ಬನಾನಾದಲ್ಲೇ ಗೊತ್ತಾಗ್ಬಿಡುತ್ತೆ. ಇಲ್ಲಿ ನೋಡಿ 1 2 3 ಇದರಲ್ಲಿ ಮಾಡಿದ್ದಾರೆ. ಅಮ್ಮ ಇದು ಚೆನ್ನಾಗಿಲ್ಲ, ತಿನ್ನಬಾರ್ದು. ಅದೇ ಈ ಬನಾನಾ ನೋಡಿ. ಇವಾಗ ಅಮ್ಮ ಪೀಲ್ ಮಾಡಮ್ಮ, ಪೀಲ್ ಮಾಡು. ಇದು ಆ್ಯಕ್ಚುಲಿ ನಮ್ಮ ಪಕ್ಕದ ಮನೆಯವ್ರು ನನಗೆ ಹೇಳಿದ್ದು, ಈ ಥರ ಮಾಡಿದ್ದಾರೆ ನೋಡಿ, ಮೋಸ ಮಾಡಿದ್ದಾರೆ ಅಂತ. ಬನಾನಾ ಕೊಡು. ಇದು ನೋಡಿ, ನಾನು ತೊಗೊಂಬಂದಿರೋ ಬನಾನಾ. ಇದಕ್ಕೊಂದು ಸ್ವಲ್ಪ ಇಂಜೆಕ್ಷನ್ ಮಾರ್ಕ್ ಇಲ್ಲ, ಏನೂ ಇಲ್ಲ. ಇದು ನೋಡಿ, ಇದು ನೋಡಿ ಇಲ್ಲಿ ನೋಡಿ, ಇದು 3 ಪ್ಲೇಸಲ್ಲಿ ಇಂಜೆಕ್ಟ್ ಮಾಡಿದ್ದಾರೆ. ಕ್ಲಿಯರಾಗಿ ಗೊತ್ತಾಗುತ್ತೆ. ಹಾಂ ಅಮ್ಮ, ಮಾಡ್ತಾಯಿದ್ದೀನಿ. ನಾವು ಇಷ್ಟಿಷ್ಟು ಚಿಕ್ಕ ಮಕ್ಕಳಿಗೆ ಕೊಡ್ತೀವಿ, ಅವ್ರ ಹೆಲ್ತ್ ಏನಾಗಬಾರ್ದು, ಒಂದು ಸ್ವಲ್ಪನೂ ಯಾರಿಗೂ ಕಾಳಜಿ ಇಲ್ಲ. ಈ ಥರ ಬನಾನಾದಲ್ಲೂ ಮೋಸ ಮಾಡ್ತಾರಂದರೆ ಏನು ಹೇಳಬೇಕು ಜನಗಳಿಗೆ. ಅದು ನಾವು ನಂಬಿ ದೊಡ್ಡ ಮಾರ್ಟಲ್ಲಿ ಎಲ್ಲ ತೊಗೋತೀವಿ. ರಿಲಯನ್ಸ್ ಮಾರ್ಟ್ ಅಂತೆ, ಜಿಯೋ ಮಾರ್ಟ್ ಅಂತೆ, ಅಲ್ಲಿ ಇಲ್ಲಿ ತೊಗೋತೀವಿ. ಅಂತಂಥ ಮಾರ್ಟಲ್ಲೇ ಈ ಥರ ಮೋಸ ಮಾಡಿದ್ರೆ ಹೇಗೆ? ನಿಮ್ಗೆ ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ. ಬಿಕಾಸ್ ಚಿಕ್ಕ ಮಕ್ಕಳಿಗೆಲ್ಲ ತಂದೆ ತಾಯಿಗಳು ಕೊಡ್ತಿರ್ತಾರೆ. ನಾವು ನಂಬಿ ಮಾರ್ಟ್ಗೆ ಹೋಗಿ ದೊಡ್ಡದಾಗಿ ಅಲ್ಲೇ ಫ್ರೆಶ್ ಇರುತ್ತೆ ಅಂತ ತೊಗೊಂಬರ್ತೀವಿ, ಅಲ್ಲೇ ಈ ಥರ ಮೋಸ ಆಗುತ್ತೆ. ಇನ್ನು ಸೈಡಲ್ಲಿ ಶಾಪಲ್ಲಿ ಈ ಥರ ಮೋಸ ಆಗೋಲ್ಲ. ಎಲ್ಲ ಇಂಜೆಕ್ಷನ್ ಮಾಡಿದಾರಮ್ಮ, ಪಾಪ ನೀವೆಲ್ಲ ತಿಂತೀರಾ. ಯಾರದು ಇಂಜೆಕ್ಷನ್ ಮಾಡೋರಿಗೆ ಕಾಮನ್ ಸೆನ್ಸ್ ಇಲ್ವಾ? ಅಷ್ಟು ಗೊತ್ತಾಗಲ್ವಾ? ಬನ್ನಿ ಇಲ್ಲಿ ಪೀಲ್ ಮಾಡಿ. ಇದನ್ನ ಮಕ್ಕಳಿಗೆಲ್ಲ ಕೊಡ್ತೀವಿ, ಏನು ಕಾಮನ್ ಸೆನ್ಸ್ ಇಲ್ಲದೆ ಇರೋ ಜನ ಇದ್ದಾರೇನೋ. ಇಲ್ಲಿ ನೋಡಿ, ಇದಕ್ಕೂ ಇಂಜೆಕ್ಷನ್ ಹಾಕಿದ್ದಾರೆ. 2 ಸೈಡ್ 3 ಸೈಡ್ ಹಾಕಿದ್ದಾರೆ ಇದಕ್ಕೆ. 1 2 3 ಸೈಡ್ ಇಂಜೆಕ್ಷನ್ ಹಾಕಿದ್ದಾರೆ ಇದಕ್ಕೆ. ಎಂಥ ಜನಗಳಪ್ಪ ದೇವರೇ. ಇದು ಒಳ್ಳೊಳ್ಳೆ ರಿಲಯನ್ಸ್ ಮಾರ್ಟು, ಜಿಯೋ ಮಾರ್ಟಲ್ಲಿ ಏನಕ್ಕೆ ಹಾಕ್ತಾರೆ ಅಂದರೆ, ಮೇ ಬಿ ಅವ್ರು ತುಂಬ ಸ್ಟಾಕ್ ಹಾಕ್ತಾರೆ ಅಲ್ವಾ, ಬೇಗ ಹಾಳಾಗಬಾರ್ದು ಅಂತ ಹಾಕ್ತಾರೆ ಅನ್ಸುತ್ತೆ. ಇಲ್ಲಿ ನೋಡಿ, ಕಾಣಿಸ್ತಿದ್ದಾನ? ಕ್ಲಿಯರ್ಲಿ ಕಾಣಿಸ್ತಿದೆ. ನಿಮಗೂ ಯಾರಿಗಾದರೂ ನಿಮ್ಮ ಮನೆ ಬನಾನಾದಲ್ಲಿ ಈ ಥರ ಮಾರ್ಕ್ಸ್ ಬಂದಿದೆ, ಪ್ಲೀಸ್ ದಯವಿಟ್ಟು ಮಕ್ಕಳಿಗೆ ಕೊಡಬೇಡಿ. ನನಗೇನೋ ನಮ್ಮ ಪಕ್ಕದ ಮನೆಯದವರು ನೀವು ಯೂಟ್ಯೂಬ್ ಮಾಡ್ತೀರಾ, ಆಮೇಲೆ ಇನ್ಸ್ಟಾಗ್ರಾಮ್ ಮಾಡ್ತೀರಾ, ಇದನ್ನ ಅಪ್ಲೋಡ್ ಮಾಡಿ ಅಂದರು. ಬಟ್ ಏನಂದರೆ ನನಗೆ ಅಷ್ಟೊಂದು ಫಾಲೋವರ್ಸ್ ಇಲ್ಲ. ಆದರೂ ಇದು ರೀಚ್ ಆಗಲೇಬೇಕಲ್ವ, ಯಾಕೆಂದರೆ ಮಕ್ಕಳ ವಿಷಯ ರೀಚ್ ಆಗಲೇಬೇಕು. ಪ್ಲೀಸ್ ದಯವಿಟ್ಟು ಯಾರಿಗೆಲ್ಲ ಫಾಲೋವರ್ಸ್ ಇರೋರು ನನ್ನ ವಿಡಿಯೋಸ್ ನೋಡ್ತೀರಾ, ಪ್ಲೀಸ್ ಇದನ್ನು ಆದಷ್ಟು ಶೇರ್ ಮಾಡಿ, ಇದ್ರ ಬಗ್ಗೆ ಮಾತಾಡಿ. ಥ್ಯಾಂಕ್ ಯು.